ನೀನೊಲಿದ ಈ ಕ್ಷಣ. ಗೈಸ್, ವೆಲ್ಕಮ್ ಟು ಚಂದನಗೌಡ ವ್ಲಾಗ್ಸ್. ಇದು ನನ್ನ ಫ್ರೈಡೇ ಮಿನಿ ವ್ಲಾಗ್. ಎಲ್ಲ ಹೌಸ್ ಹೋಲ್ಡ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಫ್ರೆಶ್ ಅಪ್ ಆಗಿದ್ದು ಆಯಿತು. ಫ್ರೈಡೇ ಅಂದರೆ ಗಾಡ್ನ ಬ್ಯೂಟಿಫುಲ್ಲಾಗಿ ಫ್ಲವರ್ಸಿಂದ ರೆಡಿ ಮಾಡಿ ಪೂಜೆ ಮಾಡೋ ವೈಬ್ಸೇ ಒಂಥರ ಚಂದ. ನಮ್ಮನ್ನು ಯಾರು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು. ಎಲ್ಲರೂ ನಮ್ಮನ್ನ ಇಷ್ಟಪಡೋದಕ್ಕೆ ನಾವೇನು ತಾಜ್ ಮಹಲ? ನಾವು ಮಾತಾಡಿದ್ರು ಮಿಸ್ಟೇಕ್ ಸರ್ಚ್ ಮಾಡ್ತಾರೆ, ನಾವು ಮಾತಾಡಿಲ್ಲ ಅಂದ್ರೂ ಮಿಸ್ಟೇಕ್ ಸರ್ಚ್ ಮಾಡ್ತಾರೆ. ಪ್ರತಿಯೊಬ್ಬರೂ ನಮ್ಮನ್ನ ಇಷ್ಟಪಡಬೇಕು ಅಂತ ಇಷ್ಟಪಡ್ಕೊಂಡು ಕೂತ್ಕೊಂಡ್ರೆ ನಾವು ಮೆಂಟಲ್ ಹಾಸ್ಪಿಟಲಿಗೆ ಸೇರೋದಂತೂ ಪಕ್ಕ. ಯಾಕಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕು. ಒಬ್ಬರು ನಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಅದ್ರ ಬಗ್ಗೆನೇ ಎಲ್ಲ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾವು ಏಜ್ ಆಗಿ ಸತ್ತೋದ್ರೂ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಯಾರೇನೇ ಅಂದರೂ ತಲೆ ಕೆಡಿಸ್ಕೊಳ್ದೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು. ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ ಅಂತ ಅಂದರೆ ಒಂದು ನಮ್ಮ ಹತ್ರ ಕೋಟಿ ಪ್ರಾಪರ್ಟಿ ಇರಬೇಕು, ಇಲ್ಲ ಅಂದರೆ ನಾವು ಮ್ಯೂಸಿಯಮಲ್ಲಿರೋ ಗೊಂಬೆ ಆಗಿರಬೇಕು. ನಿಮ್ಮ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಾರೆ ಅಂತ ಅಂದರೆ ನೀವು ಅವ್ರಿಗಿಂತ ಮುಂದೆ ಇದ್ದೀರಾ ಅಂತ ಅರ್ಥ. ಒಂದ್ಸರಿ ನಿರ್ಧಾರ ತಗೊಂಡು ನೋಡಿ, ಆಗ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋ ನಿರ್ಧಾರನೇ ಬಿಟ್ಬಿಡ್ತೀರಾ. ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು ಅಂತ ಅಂದ್ಕೊತೀರಾ. ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಗೊತ್ತಾ? ಈ ಒನ್ ಲೈನ್ನ ನಾವು ತೊಗೊಂಬಿಟ್ರೆ ಸಾಕು, ನಮ್ಮ ಲೈಫಲ್ಲಿ ಯಾರೇನೇ ಇಲ್ಲ ಅಂತಂದರೂ ತಲೆ ಕೆಡಿಸ್ಕೊಂಡೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತೀವಿ. ನಾವು ಹ್ಯಾಪಿಯಾಗಿರೋದೇ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಬೇರೆಯವ್ರು ನಮ್ಗೆ ಹ್ಯಾಪಿನೆಸ್ ತಂದುಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ನಾವು ಅಜ್ಜಿಯಾಗಿ ಸತ್ತೋದ್ರು ಆ ಆಸೆ ಈಡೇರಲ್ಲ. ಸೊ ನಮ್ಮ ಹ್ಯಾಪಿನೆಸ್ನ ನಾವೇ ಸರ್ಚ್ ಮಾಡ್ಕೊಬೇಕು. ನಮ್ಮ ಜೀವನದಲ್ಲಿ ರಿಯಲ್ ಎನಿಮೀಸ್ ಅಂದರೆ ಯಾರು ಗೊತ್ತಾ? ನಮಗೆ ನಾವೇ ರಿಯಲ್ ಎನಿಮೀಸು. ಯಾಕೆ ಗೊತ್ತಾ? ನಾಳೆ ಏನಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಆದರೆ ನಾಳೆ ಏನಾಗುತ್ತೋ ಅನ್ನೋ ಯೋಚನೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ನಡೆದ್ರು ಅಯ್ಯೋ ಏನೋ ಆಯಿತು ಅಂತ ದೊಡ್ಡದು ಮಾಡ್ಕೊಂಡು ಕೂತ್ಕೊತೀವಿ. ನಮ್ಮ ಪ್ರಪಂಚ ಕರೆಕ್ಟಾಗೆ ನಡ್ಕೊಂಡು ಹೋಗ್ತಿರುತ್ತೆ, ಆದರೆ ನಾವೇ ಅದನ್ನು ತುಂಬ ಓವರ್ ಥಿಂಕ್ ಮಾಡಿ ಅಯ್ಯೋ ನಾನೇ ತಪ್ಪು ಮಾಡಿಬಿಟ್ಟೆ, ನಾನೇ ಅದನ್ನು ಮಾಡಬಾರ್ದಿತ್ತು, ನಾನು ಆ ಮಿಸ್ಟೇಕ್ ಮಾಡಬಾರ್ದಿತ್ತು ಅಂತ ತುಂಬ ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೊತೀವಿ. ಈ ಥರ ಥಿಂಕ್ ಮಾಡಿಕೊಂಡು ನಮ್ಮ ಮನಸ್ಸಿಗೆ ನಾವೇ ಚಿತ್ರಹಿಂಸೆ ಕೊಟ್ಕೊಳ್ತಾ ಇರ್ತೀವಿ. ಇವತ್ತು ನಡೆದ ವಿಷಯನ ನಾವಲ್ಲೇ ಇವತ್ತೇ ಬಿಟ್ಬಿಡ್ಬೇಕು. ನಾಳೆಗೇನಾದರೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದ್ವಿ ಅಂತ ಅಂದ್ಕೊಳ್ಳಿ, ನಮ್ಮ ಲೈಫಲ್ಲಿ ಚಿಕ್ಕ ಪ್ರಾಬ್ಲಮ್ ಬಂದರೂ ಅದು ನಮಗೆ ಫೇಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ನಾಳೆ ಅನ್ನೋದು ತುಂಬ ದೊಡ್ಡ ವಿಷಯ, ಇವತ್ತು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ನಾವು ಹೆಂಗೆ ನಡ್ಕೊಂಡು ಹೋಗ್ತೀವೋ ನಾಳೆ ಅಷ್ಟು ಸೂಪರಾಗಿರ್ತೀವಿ ನಾವು. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಬದುಕೋದೆ ತುಂಬ ಒಳ್ಳೆಯದು. ಯಾಕೆ ಗೊತ್ತಾ? ನಾಳೆ ಏನಾಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಇವತ್ತಿನ ಹ್ಯಾಪಿನೆಸ್ನೇ ನಾವು ಮರ್ತೋಗ್ತಾ ಇರ್ತೀವಿ. ಸೊ ಈ ಮಾತನ್ನ ಹೇಳ್ತಾ ಎಲ್ಲರೂ ಹ್ಯಾಪಿಯಿಂದ ಲೈಫ್ ಲೀಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಫ್ರೈಡೇ ಮಿನಿ ವ್ಲಾಗ್ ಆಯಿತು. ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವತ್ತು ನನಗೆ ಹ್ಯಾಪಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ? ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ನಾನು ಜಸ್ಟ್ 1 ಮಂತ್ ಆಯಿತು ಅಷ್ಟೇ. ಅದರಲ್ಲೂ ನನಗೆ ರೆಸ್ಪಾನ್ಸಸ್ ಸಖತ್ತಾಗಿ ಸಿಗ್ತಾ ಇದೆ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ವೀಕ್ ಆಯಿತು. ಅಷ್ಟರಲ್ಲೇ 200+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಪ್ಲೀಸ್ ನನಗೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ಥರ ರೆಡಿಯಾಗಿ ನಮ್ಮ ಮನೆ ಹತ್ರ ಇರೋ ಮಾರಮ್ಮ ಟೆಂಪಲಿಗೆ ಬಂದೆ. ಸೊ ಅಲ್ಲಿ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ವರಮಹಾಲಕ್ಷ್ಮಿ ಮತ್ತು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಮತ್ತು ಹುಣ್ಣಿಮೆ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ಲಕ್ಷ್ಮಿ ಹೋಮ ಮಾಡಿಸಿದ್ದಾರೆ. ಸೊ ತುಂಬಾ ಸೂಪರಾಗಿ ಕಾಣಿಸ್ತಾ ಇತ್ತು. ಎಷ್ಟು ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲ. ಈ ಅಲಂಕಾರ ಮಾಡಿದವ್ರಿಗಂತೂ ತುಂಬಾ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಸೊ ಫೈನಲಿ ಟೆಂಪಲ್ ರನ್ ಎಲ್ಲ ಆಯಿತು. ಸೊ ಇವತ್ತಿನ ನನ್ನ ವಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. Thank you so much.